ಕಾಫಿ ಕುಡಿತಾ ಇರಿ. ಇಲ್ಲಿ 3 ಪೀಸ್ ಬ್ರೆಡ್ಡು, ಬ್ರೌನ್ ಬ್ರೆಡ್ಡು, ಜೊತೆಗೆ ಪೀನಟ್ ಬಟರ್ ಹಾಕಿದ್ದೀನಿ, ಸೌತೆಕಾಯಿ ಜೊತೆಗೆ ಇವತ್ತು 18 ಫೆಬ್ರವರಿ. ಇಲ್ಲಿ ಸ್ವಲ್ಪ ಅನ್ನ ಮಿಕ್ಕಿತ್ತು ರಾತ್ರಿದು, ಅಂದರೆ ಬೆಳಿಗ್ಗೆನೂ ನೆನೆ ಅನ್ನ ಸಾರಿ ತಿಂದಿದ್ದೆ. ಬೆಳಗ್ಗೆ ತಿಂದಮೇಲೂ ಇನ್ನೊಂದು ಸ್ವಲ್ಪ ಅನ್ನ ಮಿಕ್ಕಿತ್ತು, ಸ್ವಲ್ಪ ಮಿಕ್ಕಿತ್ತು, ಅದನ್ನು ಆಚೆ ಇಟ್ಟಿದ್ದೀನಿ. ಸೊ ಇವಾಗ ಪಾತ್ರೆಗಳೆಲ್ಲ ತೊಳೆದೆ ಇಲ್ಲಿ. ಸೊ ಇಲ್ಲಿ ಸ್ವಲ್ಪ ಬೇಳೆ ನೆನೆಸಿ ಇಟ್ಟಿದ್ದೀನಿ. ಫಸ್ಟ್ ಇದನ್ನು ಯೂಸ್ ಮಾಡ್ಬಿಡೋಣ ಅಂತ, ಯಾಕಂದ್ರೆ ನೋಡಿ ಹೇಗಾಗ್ತಿದೆ ಆಲ್ರೆಡಿ. ನೀವೇ ತೊಗೊಂಡಿರೋ ಬೇಗ, ಇಲ್ಲಾಂದ್ರೆ ಹಾಳಾಗ್ಬಿಡುತ್ತೆ. ಸೊ ರೂಟ್ಸ್ ಹತ್ರ ಸ್ವಲ್ಪ ಇದಾಗಿದೆ, ಇದೆಲ್ಲ ಚೆನ್ನಾಗೇ ಇದೆ, ಬೇಗ. ಇದು ಆಕ್ಚುಲಿ ಸಾಸಿವೆ ಸೊಪ್ಪು ನೋಡಿ, ಫಸ್ಟ್ ಟೈಮ್ ನಾನು ಇಲ್ಲಿ ಬಂದ್ಮೇಲೆ ತಗೊಂಡಿರೋದು. ಇಲ್ಲೆಲ್ಲ ಅಡುಗೆಗಳು ನನ್ನ ಲೈಫಲ್ಲಿ ನಡೀತಿದೆ ಎಲ್ಲವನ್ನು ಕೂಡ ಶೇರ್ ಮಾಡ್ತಾ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ಟೈಮ್ ಕರೆಕ್ಟಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡೋದು. ಕುಕಿಂಗ್ ಈಸ್ ಆಲ್ಸೋ ಥೆರಪಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ನಾನು 18ನೇ ತಾರೀಕು ಫೆಬ್ರವರಿ 2026 ವ್ಲಾಗ್ನಲ್ಲಿ ಬೆಳಗ್ಗೆ ಹಿಂದಿನ ದಿನ ಮಿಕ್ಕಿದಂತಹ ಅನ್ನ, ಸೊಪ್ಪಿನ ಹೋಳಿ, ಹಾಗೆ ಸ್ವಲ್ಪ ಉಪ್ಪೆಲ್ಲ ಇಟ್ಕೊಂಡಿದ್ದೆ. ನೋಡ್ತಿರ್ಬೋದು ನೀವು ಇಲ್ಲಿ ಅನ್ನ ಹಾಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು. ಹಾಗೆ ಇಲ್ಲಿ ಫರ್ಮೆಂಟೆಡ್ ಆನಿಯನ್, ಕ್ಯಾರೆಟ್ಸ್ ವಿತ್ ಚಿಲ್ಲಿ ಎಲ್ಲವೂ ಕೂಡ ಬೆಳಗ್ಗಿನ ಊಟಕ್ಕೆ ನಾನು ಹಾಕೊಂಡಿದ್ದೆ. ಇವತ್ತು 18 ಫೆಬ್ರವರಿ. ಇಲ್ಲಿ ಸ್ವಲ್ಪ ಅನ್ನ ಮಿಕ್ಕಿತ್ತು ರಾತ್ರಿದು, ಅಂದರೆ ಬೆಳಿಗ್ಗೆನೂ ನೆನೆ ಅನ್ನ ಸಾರಿ ತಿಂದಿದ್ದೆ. ಬೆಳಗ್ಗೆ ತಿಂದಮೇಲೂ ಇನ್ನೊಂದು ಸ್ವಲ್ಪ ಅನ್ನ ಮಿಕ್ಕಿತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ. ಈಗ ಟೈಮ್ ಎಷ್ಟು ಗೊತ್ತಾ, 1 ಗಂಟೆ ಟೈಮ್ ನೋಡಿದೆ, 1 ಗಂಟೆ 17 ನಿಮಿಷ ಮಧ್ಯಾಹ್ನ. ನಾನಿಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಇದು ಮಾಡಿದ್ದೆ ಅಲ್ವಾ, ಗಾಜಿನರಲ್ಲಿ ಇಟ್ಟಿದ್ನಲ್ಲ, ಅದನ್ನು ಹಾಕಿದೆ. ಮಿಕ್ಕಿರೋದು ಒಂಚೂರು ಸಾರಿತ್ತು, ಅದನ್ನು ಹಾಕ್ಕೊಂಡೆ. ಈರುಳ್ಳಿದು ಲಿಕ್ವಿಡ್ ಇತ್ತು, 1 ಬಾಟ್ಲು ಖಾಲಿ ಆಯ್ತು. ಇವಾಗ ಇನ್ನೊಂದು ಸ್ವಲ್ಪ ಲಿಕ್ವಿಡ್ ಇತ್ತು, ಅದು ಹಾಕ್ಕೊಂಡೆ. ಮೊಸರು ಹಾಕ್ಕೊಂಡೆ, ಅನ್ನ ಹಾಕ್ಕೊಂಡೆ, ಚೆನ್ನಾಗಿ ತಿಂತಾಯಿದ್ದೀನಿ. ಉಪ್ಪೇನು ಹಾಕಲಿಲ್ಲ, ಯಾಕಂದರೆ ಆ ಈರುಳ್ಳಿದ್ರಲ್ಲೇ ಉಪ್ಪಿನಂಶ ಇತ್ತಲ್ಲ, ಸರಿ ಹೋಗುತ್ತೆ, ತಿಂತಾಯಿದ್ದೀನಿ. ಚೆನ್ನಾಗಿದೆ. ಹದಿನೆಂಟನೇ ತಾರೀಕು. ಇಲ್ಲಿ ಟೈಮ್ 5 ಗಂಟೆ 8 ನಿಮಿಷ, ಫೆಬ್ರವರಿ 18. ಸೊ ನಾನಿಲ್ಲಿ 3 ಪೀಸ್ ಬ್ರೆಡ್ಡು, ಬ್ರೌನ್ ಬ್ರೆಡ್ಡು, ಜೊತೆಗೆ ಪೀನಟ್ ಬಟರ್ ಹಾಕಿದ್ದೀನಿ, ಸೌತೆಕಾಯಿ ಜೊತೆಗೆ ಇದು ಸ್ವಲ್ಪ ಚಿಲ್ಲಿ ಕೂಡ ಹಾಕಿದ್ದೀನಿ. ಅಂದರೆ ನೋಡಿ ಈ ಥರ, ಆಯಿತಾ. ಇದು ಕಾಳು ಮೆಣಸು ಬೇಡ, ತೆಗೆಯೋಣ, ತಿನ್ಬೋದು, ಬಟ್ ಬೇಡ ನನಗೀಗ. ಈ ಥರ ಇದ್ರೊಳಗಡೆನೂ ಹಾಕಿದ್ದೀನಿ ಪೀನಟ್ ಬಟರು 2 ಬ್ರೆಡ್ಗೆ. ಮತ್ತು ಇದೊಂದು ಓಪನ್ ಆಗಿ ಮಾಡಿದ್ದೀನಿ. ಇದು ಫರ್ಮೆಂಟೆಡ್ ಆನಿಯನ್ಸು, ಚಿಲ್ಲಿ, ಜೊತೆಗೆ ನಾರ್ಮಲ್ ಸೌತೆಕಾಯಿ. ಸೊ ಇವತ್ತಿನ ಸಮಯ ಫಸ್ಟ್ ಓಪನ್ ಇರೋದು ತಿಂತೀನಿ. ಫೋಟೋ ಹಿಡಿತಾ ಇದ್ದೀನಿ. ಸೊ ಫಸ್ಟ್ ಇದನ್ನು ತಿನ್ನೋಣ. ಯಪ್ಪ, ಇಲ್ಲೆಲ್ಲ ಕೂದಲುಗಳು ಯಾವಾಗ ಕ್ಲೀನ್ ಮಾಡ್ತಾರೆ ಮನೆ. ಕಾಫಿ ಕುಡಿತಾ ಇರಿ.
ಇವತ್ತು 18 ಫೆಬ್ರವರಿ 2026 ಸಂಜೆ 6:46 ಕಾಲ ಆಯಿತು. ಇನ್ನು ಬೆಳಕಿದೆ ನೋಡಿ, ಎಷ್ಟು ಬೆಳಕಿದೆ. ಚೆನ್ನಾಗಿದೆ ಕಾಫಿ, ಇನ್ಸ್ಟಂಟ್ ಕಾಫಿ ಪುಡಿ. ನಾನು ಸ್ವಲ್ಪ ಇದೈದು ಖಾಲಿ ಆಗಲಿ ಅಂತಿದೆ, ಮಾಡ್ಕೋತಾ ಇದ್ದೀನಿ ನೋಡಿ. ಉಗುರು ಕಟ್ ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಉಗುರು ಸ್ವಲ್ಪ ಶೇಪ್ ಬರೋ ಮಾಡ್ಕೋಬೇಕು. ರೈಟ್ ಹ್ಯಾಂಡ್ ಫುಲ್ಲು ಉಗುರು ಕಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡು ಉಗುರು ಫುಲ್ ಕಟ್ ಮಾಡಿದ್ದೆ, ಇವಾಗ ಒಂದು ಸ್ವಲ್ಪ ಬೆಳೀತಾ ಇದೆ. ಇನ್ನೂ ಫೋನ್ ಮಾಡಿದ್ದೆ, ಅವನು ಅಡುಗೆ ಮಾಡ್ತಾಯಿದ್ದಾನೆ. ನಾನು ಅಡುಗೆ ಮಾಡ್ಕೋಬೇಕು ಇವಾಗ. ಒಂದೆರಡು ದಿವಸದ ಬ್ಲಾಗ್ಗಳಿದೆ ನಂದು, ನನ್ನ ಫ್ರೆಂಡ್ಸು ಮೆಸೇಜ್ಗಳು ಬಗ್ಗೆ, ಮತ್ತು ನನಗೆ ತಲೆನೋವು ಬಂದಿದ್ದ ಬಗ್ಗೆ ಮಧ್ಯರಾತ್ರಿ ಲೇಟ್ ನೈಟ್ ಎಲ್ಲ ತುಂಬ ಮೆಸೇಜ್ಗಳಿತ್ತು, ತುಂಬ ತಲೆನೋವು ಬಂದಿತ್ತು. ಅದರದ್ದು ಒಂದೆರಡು ಬ್ಲಾಗ್ಗಳಿವೆ, ಅದು ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ರೆಗ್ಯುಲರ್ ಹೆಲ್ತ್ ವೀಡಿಯೋಸ್ ಹಾಕಬೇಕು, ಜೊತೆಗೆ ನನ್ನದು ಇರೋ ಪೆಂಡಿಂಗ್ ವೀಡಿಯೋಸ್ಗಳೆಲ್ಲ ಹಾಕಬೇಕು. ಜೊತೆಗೆ ಹಿಂಗೆ ವ್ಲಾಗು ಮಾಡಬೇಕು, ಏನಾಗ್ತಾಯಿದೆ ನನ್ನ ಲೈಫಲ್ಲಿ ಅಂತ. ಅಷ್ಟೇ, ನನಗೆ ಕೆನೆ ಥರ ಇದ್ದರೆ ಇಷ್ಟ ಆಗಲ್ಲ ಅಷ್ಟು. ಅಲ್ಲಿಗೂ ಸೋಚಿದ್ದೀನಿ. ಕಾಫಿ ಕುಡಿತಾಯಿದ್ದೀನಿ, ಪೀಸ್ಫುಲ್ ಈವ್ನಿಂಗ್ ವಿತ್ ಕಾಫಿ. ಆ್ಯಂಡ್ ಸನ್ಸೆಟ್ ಆಗುವ ಟೈಮ್, ಆಲ್ಮೋಸ್ಟ್ ಸನ್ಸೆಟ್ ಆಗಿರುತ್ತೆ, ಅದ್ರ ಬೆಳಗ್ಗೆ ಬರ್ತಾಯಿದೆ. ಸ್ನೇಹಿತರೆ, ಇವತ್ತು 18 ಫೆಬ್ರವರಿ 2026, ಟೈಮ್ ಬಂದು 7:39. ನಾನಿಲ್ಲಿ ನಿನ್ನೆ ತಗೊಂಡಿದ್ದ ಸೊಪ್ಪುಗಳನ್ನೆಲ್ಲ ಆಚೆ ಇಟ್ಟಿದ್ದೀನಿ. ಮತ್ತೆ ಫಸ್ಟ್ ಇದ್ದಿದ್ದು ಮೆಂತ್ಯ ಸೊಪ್ಪು ಕೂಡ ಇಲ್ಲಿ ಆಚೆ ಇಟ್ಟಿದ್ದೀನಿ. ಅಂದ್ರೆ ನಿನ್ನೆ ತಗೊಂಡಿದ್ದಲ್ಲ, ಮುಂಚೆ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಮಿಕ್ಕಿತ್ತು, ಅದನ್ನ ಆಚೆ ಇಟ್ಟಿದ್ದೀನಿ. ಸೊ ಇವಾಗ ಪಾತ್ರೆಗಳೆಲ್ಲ ತೊಳೆದೆ ಇಲ್ಲಿ. ಸೊ ಇಲ್ಲಿ ಸ್ವಲ್ಪ ಬೇಳೆ ನೆನೆಸಿ ಇಟ್ಟಿದ್ದೀನಿ. ಇದು ತೊಗರಿ ಬೇಳೆ ಸ್ವಲ್ಪ ಮತ್ತೆ ಹೆಸರು ಬೇಳೆ ಸ್ವಲ್ಪ ತೊಳೆದು ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ಎಣ್ಣೆ ಸ್ವಲ್ಪ ಅರಿಶಿನ ಹಾಕಿ ಇಟ್ಟಿದ್ದೀನಿ. ಸ್ವಲ್ಪ ನೆಂದ ಮೇಲೆ ನಾವು ಬೇರೆ ಎಲ್ಲ ಹಾಕಿ ಪದಾರ್ಥಗಳು ಮಾಡೋದ್ರಿಂದ ಬೇಗ ಆಗುತ್ತೆ, ಅಂದ್ರೆ ಬೇಗ ಬೇಯುತ್ತೆ ಸ್ವಲ್ಪ ನೆನೆಸಿದ್ರೆ ಬೇಳೆ ಅಂತ ಹೇಳಿ ಅಷ್ಟೇ. ಬನ್ನಿ ಈಗ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಡುಗೆಗೆ ಇವಾಗ ಅಂತ ತೋರಿಸ್ತೀನಿ. ಬೆಳಗ್ಗೆ ಆಕ್ಚುಲಿ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಎಲ್ಲ ನಿನ್ನೆ ಅಡುಗೆ ತಿಂದಿದ್ದೆ, ಮತ್ತೆ ಸಂಜೆ ಸ್ವಲ್ಪ ನಾನು ಬ್ರೆಡ್ ತಿಂದಿದ್ದೆ ವಿತ್ ಪೀನಟ್ ಬಟರು ಮತ್ತೆ ವೆಜಿಟೇಬಲ್ಸ್, ಸೌತೆಕಾಯಿ, ಆನಿಯನ್ ಎಲ್ಲ. ಸೊ ಇವಾಗ ನಾಳೆ ಮಧ್ಯಾಹ್ನದವರೆಗೂ ಆಗೋ ರೀತಿ ಒಂದು ಬೇಳೆ ಹಾಕಿ ಸೊಪ್ಪು ಹಾಕಿ ಹುಳಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ. ಸೊ ಹೇಗೂ ಇದಲ್ವಾ. ಮತ್ತೆ ಇದು ಸಾಸಿವೆ ಎಲೆ ತಗೊಂಡಿದ್ದೀನಿ ಫಸ್ಟ್ ಟೈಮು. ಸೊ ನೋಡ್ರಿ, ಇವಾಗ ಚಕ್ಕೋತ ಎಲೆ ಕೂಡ ತಗೊಂಡಿದ್ದೀನಿ. ಬತುವ ಲೀವ್ಸ್ ಅಂದ್ರೆ ಚಕ್ಕೋತ, ಸಾಸಿವೆ ಎಲೆ ಅಂದ್ರೆ ಮಸ್ಟರ್ಡ್ ಲೀವ್ಸ್. ಸೊ ನೋಡ್ತೀನಿ ಇವಾಗ ಏನೇನ್ ಹಾಕೋದು ಅಂತ. ಮೆಂತ್ಯ ಸೊಪ್ಪು ಹಳೇದಿದೆಯಲ್ಲ ಅದನ್ನ ಫಸ್ಟ್ ಹಾಕ್ತೀನಿ, ಅದ್ರ ಜೊತೆಗೆ ಸಾಸಿವೆ ಎಲೆ ಹಾಕ್ತೀನಿ, ಸಾಸಿವೆ ಸೊಪ್ಪು ಹಾಕ್ತೀನಿ. ಚಕ್ಕೋತ ನೋಡ್ತೀನಿ ಸ್ವಲ್ಪ ಹಾಕೋದಿದ್ರೆ ಹಾಕ್ತೀನಿ. ಇನ್ನು ಮೆಂತ್ಯ ಸೊಪ್ಪುಗಳು ಇನ್ನ 2 ಕಟ್ ಫ್ರೆಶ್ ನಿನ್ನೆ ತಗೊಂಡಿರೋದಿದೆ, ಅದು ನೆಕ್ಸ್ಟ್ ಯೂಸ್ ಮಾಡ್ತೀನಿ ನಾಡಿದ್ರಲ್ಲಿ. ಇನ್ನೂ ಒಂದು 3-4 ದಿವಸಕ್ಕೆ ಆಗತ್ತೆ. ಈಗ ಸಾಸಿವೆ ಸೊಪ್ಪು ಸ್ವಲ್ಪ ಅದು ಫಸ್ಟ್ ಯೂಸ್ ಮಾಡ್ಬೇಕಿಲ್ಲ ಅಂದ್ರೆ ಹಾಳಾಗತ್ತೆ. ಸೊ ಹಾಗಾಗಿ ತೋರಿಸ್ತೀನಿ ಬನ್ನಿ. ಮತ್ತೆ ಬೆಂಡೆಕಾಯಿ ಸ್ವಲ್ಪ ಒಣಗ್ತಾ ಇತ್ತು, ತುಂಬಾ ದಿವಸ ಆಗಿ ತಗೊಂಡು ಅದ್ರದ್ದು ಫ್ರೈ ಮಾಡ್ಬೇಡ ಅಂತ ವಿನುಗೆ ಕೇಳಿದೆ ಏನ್ ಮಾಡೋದಂತ. ವಿನು ಕೂಡ ಅಡಿಗೆ ಮಾಡ್ತಾ ಇದ್ದಾನೆ, ಆಕ್ಚುಲಿ ಎಲ್ಲ ರೆಡಿ ಮಾಡ್ಕೊಂಡು ಅಡಿಗೆ ಮಾಡ್ತೀನಿ ಅವನು ಕೂಡ. ಸೊ ಏನದು ನಿನ್ನೆ ರಾತ್ರಿ ಆಕ್ಚುಲಿ ತಲೆನೋವು ಬರಲ್ಲ, ಅಂದ್ರೆ ಟೈಮಿಗೆ ಸರಿಯಾಗಿ ನಾನು ತಿಂದು ಎಲ್ಲ ಮಲಗಿದೆ ಅಲ್ವಾ, ತಲೆನೋವೆಲ್ಲ ಏನು ಬರ್ಲಿಲ್ಲ, ಖುಷಿ ಆಯ್ತು. ಅದಕ್ಕೆ ಇನ್ಮೇಲೆ ಸ್ವಲ್ಪ ಟೈಮಿಗೆ ಸರಿಯಾಗಿ ತಿಂದು ಮಲಗ್ಬೇಕು ಅಂತ ಹೇಳಿ ಈಗಲೇ ಅಡಿಗೆಗಳು ಮಾಡ್ಕೊಂಡ್ರೆ ನಾಳೆ ಕೆಲಸ ಮಾಡೋಕ್ಕೂ ಈಸಿ ಆಗುತ್ತೆ, ಅಡಿಗೆಗಳು ಇದ್ರೆ ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅಷ್ಟೇ. ಸೊ ವಿನು ಹೇಳ್ದ ಬೆಂಡೆಕಾಯಿ ಸ್ವಲ್ಪ ಕಡಲೆ ಇಟ್ಟು ಚಿಲ್ಲಿ ಪೌಡರ್ ಹಾಕಿ ಮಾಡು ಚೆನ್ನಾಗಿರುತ್ತೆ ಅಂತ. ಸೊ ಆಯ್ತು ಅಂತ ಹೇಳಿದೆ. ಈರುಳ್ಳಿ ಟೊಮೆಟೊನು ಹಾಕೊಂಡೆ, ಈರುಳ್ಳಿ ಟೊಮೆಟೊ ಬೇಡ ಅದಕ್ಕೆ ಹಾಗೆ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂತ ಅಂದೆ. ಕೆಲವೊಂದು ಐಡಿಯಾಗಳು ವಿನು ಹೇಳೋದು ತುಂಬಾ ವರ್ಕೌಟ್ ಆಗುತ್ತೆ, ನನ್ಗೆ ಎಷ್ಟು ಸತಿ ಹಂಗೆ ವರ್ಕೌಟ್ ಆಗಿದೆ. ಸೊ ಬನ್ನಿ ಈಗ ತೋರಿಸ್ತೀನಿ ಏನೆಲ್ಲ ಇದೆ ಅಂತ. ಸ್ನೇಹಿತರೆ ನೋಡಿ, ಇಲ್ಲಿ ಒಂದಷ್ಟು ಹರಡು ಬಿಟ್ಟಿದ್ದೀನಿ. ಸೊ ಇದು ಆಪಲ್ ಸೈಡರ್ ವಿನಿಗರು. ನಾನು ಸ್ವಲ್ಪ ಏನದು ಈರುಳ್ಳಿದು ಏನೋ ಆನಿಯನ್ ಫರ್ಮೆಂಟೇಶನ್ ಮಾಡಿದ್ದಲ್ವಾ, 1 ಬಾಟ್ಲು ಖಾಲಿ ಆಯ್ತು ನೋಡಿ, 1 ಬಾಟ್ಲು ಖಾಲಿ ಆಗಿದೆ. ಇನ್ನೊಂದು ಬಾಟ್ಲಲ್ಲಿ ಇರೋದಕ್ಕೆ ಒಂದ್ ಸ್ವಲ್ಪ ವಿನಿಗರ್ ಹಾಕಿ ಇಟ್ಟಿದ್ದೀನಿ, ಸಂಜೆ ಹಾಕಿದೆ.
ಇಲ್ಲಿ ಒಣಗ್ದಂಗ್ ಆಗ್ಬಿಟ್ಟಿತ್ತು, ಮತ್ತೆ ತೊಳೆದು ಇವಾಗ ಇಟ್ಟಿದ್ದೀನಿ. ಸೊ ಇದ್ರದ್ದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡ್ಬೇಕು ಹೇಗ್ ಬರುತ್ತೆ ಅಂತ. ಸ್ವಲ್ಪ ಇಲ್ಲಿ ಹುಣಸೆ ಹಣ್ಣು ನೆನ್ಸಿರೋದು ಇಟ್ಟಿದ್ದೀನಿ. ಸ್ವಲ್ಪ ಟೊಮೆಟೊ ಆ ಕಡೆ ಕಡೆ ಕಟ್ ಮಾಡಿ ಸ್ವಲ್ಪ ಕಪ್ ಕಪ್ಗಿದ್ದು ಈರುಳ್ಳಿ ಇದಿಷ್ಟು ಇಟ್ಕೊಂಡಿದ್ದೀನಿ. ಇದು ಒಳಗಡೆ ಇಡಬೇಕು. ಇದು ಸಂಜೆ ನಾನು ಸೌತೆಕಾಯಿ ಇದು ಏನು ಬ್ರೆಡ್ ಜೊತೆ ತಿನ್ನಕ್ಕೆ ಎರಡು ಇತ್ತು, ಅದ್ರ ಒಂದು ತೆಕ್ಕೊಂಡು ಅರ್ಧ ಯೂಸ್ ಮಾಡಿದೀನಿ, ಇನ್ನೊಂದು ಹಾಗೆ ಫ್ರಿಜ್ ಅಲ್ಲಿ ಇಡ್ಬೇಕದು. ಸೊ ಇಲ್ಲಿ ಫಸ್ಟ್ ಇದನ್ನ ಯೂಸ್ ಮಾಡೋಣ ಅಂತ ಹೇಳಿ, ಇದು ಹಳೇದು ಮೆಂತ್ಯ ಸೊಪ್ಪಿದೆ. ಇದ್ರ ಜೊತೆಗೆ ಇವಾಗ ನೋಡಿ ಇಷ್ಟು ಸೊಪ್ಪುಗಳು ನೆನ್ನೆ ತಗೊಂಡಿರೋದ್ರಲ್ಲಿ ಫಸ್ಟ್ ಇದನ್ನ ಯೂಸ್ ಮಾಡ್ಬಿಡೋಣ ಅಂತ. ಯಾಕಂದ್ರೆ ನೋಡಿ ಹೇಗಾಗ್ತಿದೆ ಆಲ್ರೆಡಿ. ನೆನ್ನೆ ತಗೊಂಡಿರೋ ಬೇಗ ಇಲ್ಲಾಂದ್ರೆ ಹಾಳಾಗ್ಬಿಡುತ್ತೆ. ಸೊ ರೂಟ್ಸ್ ಹತ್ರ ಸ್ವಲ್ಪ ಇದಾಗಿದೆ. ಇದೆಲ್ಲ ಚೆನ್ನಾಗೇ ಇದೆ, ಬೇಗ ಇದು ಆಕ್ಚುಲಿ ಸಾಸಿವೆ ಸೊಪ್ಪು ನೋಡಿ. ಫಸ್ಟ್ ಟೈಮ್ ನಾನು ಇಲ್ಲಿ ಬಂದ್ಮೇಲೆ ತಗೊಂಡಿರೋದು. ಅಮ್ಮ ಅಡ್ಗೆಗೆಲ್ಲ ಯೂಸ್ ಮಾಡಿದಾರೆ ಸಣ್ಣೋಡಿರುವಾಗ, ಬೇಕಾದಷ್ಟು ಸೊಪ್ಪುಗಳು ಅಮ್ಮ ಯೂಸ್ ಮಾಡಿದ್ದಾರೆ. ನಾನಿಲ್ಲಿ ಇದು ಫಸ್ಟ್ ಟೈಮ್ ಇಲ್ಲಿ ಸಾಸಿವೆ ಸೊಪ್ಪು ತಗೊಂಡಿರೋದು. ಚಕ್ಕೋತ ಸೊಪ್ಪು ಐ ಥಿಂಕ್ ಕೆಲವು ಸತಿ ತಗೊಂಡಿದ್ದೀನಿ ಯಾವಾಗ್ಲಾರು, ಬಟ್ ರೇರ್ ತಗೊಂಡಿರೋದು. ಇವಾಗ ಫ್ರೆಶ್ ಆಗಿ ಸಿಕ್ತು ಅಂತ. ಇದು ಇದಾಗ್ತಾ ಇದೆ. ಐ ಥಿಂಕ್ ಎಲ್ಲ ಯೂಸ್ ಮಾಡ್ಬೇಕು. ಚಕ್ಕೋತ ಸೊಪ್ಪು ಇದು ಚೆನ್ನಾಗಿ ಬಿಡಿಸಿಡ್ತೀನಿ ಇವಾಗ ಫಸ್ಟ್. ಬೇಗ ಎಲ್ಲ ಸೊಪ್ಪುಗಳು ಬಿಡಿಸಿಡ್ಬೇಕು. 2 ಮೆಂತ್ಯ ಸೊಪ್ಪಿದೆ, ಇದು ಉಳಿಯುತ್ತೆ, ಇದೇನು ತೊಂದ್ರೆ ಇಲ್ಲ, ಒಂದು 4 ದಿವಸಕ್ಕೆ ಆಗತ್ತೆ. ಕರ್ಬೇವು ಕೂಡ ಬಿಡಿಸಿಡ್ಬೇಕು ಚೆನ್ನಾಗಿ. ಸೊ ಇಷ್ಟು ಕೆಲಸಗಳಿದೆ ಇವಾಗ. ಇದಂತೂ ಯೂಸ್ ಮಾಡ್ತೀನಿ ಇವಾಗ. ನೋಡೋಣ ಇವಾಗ ಇದೆರಡು ಮತ್ತೆ ಇದ್ರಲ್ಲಿ ಒಂದ್ ಸ್ವಲ್ಪ ಎಲ್ಲ ಹಾಕಿ ಸಾಂಬಾರ್ ಮಾಡ್ಬೇಕು. ಬೇಳೆ ಸ್ವಲ್ಪ ಇದೆಲ್ಲ ಕವರ್ಗಳು ಕಟ್ ಮಾಡಕ್ಕೆ ಕತ್ರಿ ಇಟ್ಕೊಂಡಿದ್ದೆ. ಸೊ ಇವಾಗ ಬೇಳೆ ಸ್ವಲ್ಪ ನೋಡಿ ಒಂದ್ ಸ್ವಲ್ಪ ನೆಂದಿದೆ. ಇವಾಗ ಈಗ ಒಲೆ ಆನ್ ಮಾಡ್ತೀನಿ. ಸ್ವಲ್ಪ ನೆಂದ್ರೆ ಬೇಗ ಬೇಯುತ್ತೆ ಅಂತ ಹೇಳಿ ಅಷ್ಟೇ. ಪಾತ್ರೆಗಳೆಲ್ಲ ತೊಳೆದು ಆಗಿದೆ. ಸೊ ಸಿಕ್ಕಸ ಒಂದು ಕಾರ್ಪೆಗೆ ತಟ್ಟೆಲ್ಲ ಹಾಕಿಟ್ಟಿದ್ದೀನಿ ಇವಾಗ ಸದ್ಯಕ್ಕೆ. ಸೊ ಎಷ್ಟು ಕೆಲಸಗಳಿದೆ. ಸ್ವಲ್ಪ ಜೀರಾ ವಾಟರ್ ಇದೆ ಜೀರಿಗೆ ಇದೆ ಅಲ್ವಾ, ನೆಂದಿರೋ ಜೀರಿಗೆ ಕೂಡ ಇದಕ್ಕೆ ಹಾಕ್ತೀನಿ. ಹಾಕ್ಬಿಟ್ಟು ಮಾಡ್ತೀನಿ. ಸೊ ಇಷ್ಟು. ಅಯ್ಯೋ ಅವತ್ತಿಂದ ಇದು ಹಪ್ಪಳ ಇದೆ. ಅಯ್ಯೋ ಇದು ಸುಮ್ಮನೆ ಬಿಸಾಕ್ಬೇಕು. ನಾನು ಯೂಶಲಿ ಇದು ಹೊರಗಡೆಯಿಂದ ಒಂದು ಬಾಯ್ಲ್ಡ್ ರೈಸ್ ತಗೋತೀನಲ್ಲ ಯಾವಾಗ್ಲೂ, ಅದ್ರ ಜೊತೆ ಹಪ್ಪಳ ಕೊಡ್ತಾರೆ. ನನ್ಗೆ ಇದು ಯಾಕೋ ಇಷ್ಟ ಆಗಲ್ಲ. ಒಂದೊಂದ್ಸತಿ ತಿಂತೀನಿ, ಒಂದ್ಸತಿ ತಿನ್ನಲ್ಲ. ತಿನ್ನಕ್ ಆಗಲ್ಲ. ನೋಡ್ತೀನಿ ಚೆನ್ನಾಗಿದ್ರೆ ತಿಂತೀನಿ, ಇಲ್ಲ ಅಂದಿಲ್ಲ. ಅವತ್ತಿನ ಹಂಗೆ ಇದೆ, ಒಂದ್ 3-4 ದಿವಸದಿಂದ. ಹಳೆ ವಿಲಾಗಲ್ಲೂ ಇದೆ ಇದು. ಓಕೆ, ಎನಿವೇಸ್ ಇವಾಗ ಆನ್ ಮಾಡ್ತೀನಿ. ಫಸ್ಟ್ ಸೊಪ್ಪುಗಳು ಬಿಡಿಸ್ಕೊಳ್ತೀನಿ. ಬೇಳೆ ನೀವು ಆನ್ ಮಾಡಿಬಿಟ್ಟು ಆಮೇಲೆ ಸೊಪ್ಪು ರೆಡಿ ಮಾಡ್ಕೊಂಡು ಸಾಂಬಾರ್ ಮಾಡ್ತೀನಿ. ಹುಳಿ ಹೇಗ್ ಮಾಡುದು ಅಂತೆಲ್ಲ ತೋರಿಸ್ಬೇಕಾ ಏನು ಇವಾಗ ಸದ್ಯಕ್ಕಂತೂ ಆಗಲ್ಲ, ನೋಡ್ತೀನಿ ಆದ್ರೆ ತೋರಿಸ್ತೀನಿ. ಸ್ನೇಹಿತರೆ, ಬೇಳೆ ಬೇಯ್ತಾ ಇದೆ. ಸುಮಾರು ಒಂದು 5-10 ನಿಮಿಷ ಆಯ್ತು ಇಟ್ಟು. ಬೇಳೆ 10 ನಿಮಿಷನೇ ಆಯ್ತು ಅನ್ಕೊಳ್ಳಿ. ಈಗ ಇಲ್ಲಿ ಸೊಪ್ಪನ್ನ ನಾನು ಏನ್ ಮಾಡಿದೆ ಅಂದ್ರೆ, ಫಸ್ಟ್ ಮಸ್ಟರ್ಡ್ ಎಲೆ ಅಂದ್ರೆ ಸಾಸಿವೆ ಸೊಪ್ಪಿತ್ತಲ್ವಾ, ಅದನ್ನೆಲ್ಲ ಫಸ್ಟ್ ಬಿಡಿಸಿ ಹಾಕ್ಬಿಟ್ಟೆ. ಸ್ವಲ್ಪ ನೀರ್ ಇಟ್ಕೊಂಡಿದ್ದೆ ಇದು ಪ್ಯಾನ್ ನಲ್ಲಿ, ಐ ಮೀನ್ ಪಾತ್ರೆನಲ್ಲಿ. ಇದೇ ಅಗ್ಲಕ್ಕೆ ಇದೊಂದೇ ಇವಾಗ ತಕ್ಷಣಕ್ಕೆ ಸಿಕ್ಕಿದೆ, ಅದಕ್ಕೇನೆ ನೀರ್ ಹಾಕಿ ಸಾಸಿವೆ ಎಲೆ ಸ್ವಲ್ಪ ಹಾಕಿದ್ ನೋಡಿ. ಇದೆಲ್ಲ ಸಾಸಿವೆ ಎಲೆ. ಇದಾದ್ಮೇಲೆ ಚಕ್ಕೋತ ಎಲೆ ನೋಡ್ತಾ ಇದ್ದೆ. ಸೊ ಅದು ಕೂಡ ಕೆಲವೊಂದ್ ಕಡೆ ಹಾಳಾಗುವಂತ, ಅಂದ್ರೆ ಹಾಳಲ್ಲ ಬಟ್ ಫಸ್ಟ್ ಯೂಸ್ ಮಾಡುವಂತದ್ದು. ಬಟ್ ಇಲ್ಲಿ ರೂಟ್ಸ್ ಹತ್ರ ಸ್ವಲ್ಪ ಇದಾಗಿರುತ್ತಲ್ವಾ, ಅಂತದ್ದೇ ಜಾಸ್ತಿ ಏನ್ ವೇಸ್ಟೇಜ್ ಬಂದಿಲ್ಲ, ಕಡ್ಡಿಗಳಷ್ಟೇ ನೋಡಿ ಇಲ್ಲಿ. ಸೊ ಚಕ್ಕೋತ ಸ್ವಲ್ಪ ಫಸ್ಟ್ ಯೂಸ್ ಮಾಡುವಂಥದ್ದೆಲ್ಲ ಸ್ವಲ್ಪ ಹಾಕೊಂಡ್ಬಿಟ್ಟಿದೀನಿ. ಇನ್ನೊಂದ್ ಸ್ವಲ್ಪ ಫ್ರೆಶ್ ಆಗಿರುವಂತದ್ದೆಲ್ಲ ಇಟ್ಟಿದ್ದೀನಿ ಚಕ್ಕೋತ, ಇನ್ನ ನಾಳೆಗೆ ಆಗತ್ತೆ. ಈಗ ಮೆಂತ್ಯ ಸ್ವಲ್ಪ ಹಳೇದಿತ್ತಲ್ವಾ, ನಿನ್ನೆ ತಗೊಂಡಿರೋದಲ್ಲ, ಫಸ್ಟೇ ತಗೊಂಡಿರೋದು. ಇದು ಸುಮಾರು ಒಂದ್ 3-4 ದಿವಸ, ಐ ಥಿಂಕ್ ಒಂದ್ 4-5 ದಿವಸ ಆಯ್ತೇನೋ ತಗೊಂಡು. ಇದರಲ್ಲಿ ಒಂದ್ ಸ್ವಲ್ಪ ಹಾಕೊಡ್ತೀನಿ. ಸೊ ಅಷ್ಟೇ ಸಾಕು. ಇವಾಗ ಇದಿಷ್ಟನ್ನ ನಾಳೆ ಯೂಸ್ ಮಾಡ್ತೀನಿ. ಚಕ್ಕೋತ ಸೊಪ್ಪು ಜೊತೆ ಇದನ್ನ ಹಾಕ್ತೀನಿ. ಇನ್ನ ಅದೆಲ್ಲ ಬಿಡಿಸುವಂತದ್ದು ಕೆಲಸ ಇದೆ. ಸೊ ಇವಾಗ 3 ಸೊಪ್ಪು ಹಾಕ್ದಂಗಾಯ್ತು. ಒಂದು ಸಾಸಿವೆ ಸೊಪ್ಪು, ಸ್ವಲ್ಪ ಚಕ್ಕೋತ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು. ಸೊ ಇದಿಷ್ಟನ್ನು ಒಂದು 3-4 ಸತಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಬೇಳೆ ಜೊತೆ ಸೇರಿಸ್ತೀನಿ. ಜೊತೆಗೆ ಈರುಳ್ಳಿ ಟೊಮೆಟೊ ಸೇರಿಸ್ತೀನಿ, ಜೀರಿಗೆ ಸೇರಿಸ್ತೀನಿ, ಹಸಿಮೆಣಸಿನ್ಕಾಯಿ ಒಂದು ಕಟ್ ಮಾಡ್ಕೋಬೇಕು. ಈ ಸತಿ ಒಂದ್ ಸ್ವಲ್ಪ ದೊಡ್ಡ ದಪ್ಪದು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಅದು ಕೂಡ ಇದೆ. ಮಾಮೂಲಿ ರೆಗ್ಯುಲರ್ ಮೆಣಸಿನ್ಕಾಯಿ ಕೂಡ ಇದೆ. ನೋಡ್ತೀನಿ ಯಾವ್ದು ಹಾಕ್ತೀನಿ, ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಇದು ಚೆನ್ನಾಗಿ ಕಟ್ ಮಾಡಿ ತೊಳೆದು, ಫಸ್ಟ್ ತೊಳೆದು ಆಮೇಲೆ ಚೆನ್ನಾಗಿ ಕಟ್ ಮಾಡಿ ಆಮೇಲೆ ಸಿಗ್ತೀನಿ ನಿಮ್ಗೆ. ಸ್ನೇಹಿತರೆ, ಇಲ್ಲಿ ಚೂರು ಉಪ್ಪು ಅರಿಶಿನ ಹಾಕಿ ಬಿಟ್ಟಿದ್ದೀನಿ ಒಂದ್ ಸ್ವಲ್ಪ ಹೊತ್ತು ಆಗ್ಲಿ ಅಂತ ಹೇಳಿ. ಇದನ್ನ ಯಾಕಂದ್ರೆ ಚೆನ್ನಾಗಿ ಏನಾದ್ರೂ ಧೂಳು ಕೊಳೆ ಮಣ್ಣು ಎಲ್ಲ ಇದ್ರೆ ಹೋಗ್ಲಿ ಅಂತ ಹೇಳಿ ಇದನ್ನ ಹಾಕಿ ಇಟ್ಬಿಟ್ಟು ಆಮೇಲೆ ನಾನು ಇಲ್ಲೊಂದ್ ಸ್ವಲ್ಪ ಶುಂಠಿ ರೆಡಿ ಮಾಡ್ಕೊಂಡಿದ್ದೀನಿ, ಇನ್ನೂ ಜಜ್ಬೇಕು. ಜೊತೆಗೆ ಮೆಣಸಿನ್ಕಾಯಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಇವಾಗ ಅಲ್ಲಿ ಸೊಪ್ಪನ್ನ ಕೂಡ ತೊಳೆದಿಡ್ತೀನಿ, ಹೆಚ್ಚ್ತೀನಿ.
ಸೊ ಇದು ತೋರ್ಸೋಣ ಅಂತ ಹೇಳಿ ವಿಡಿಯೋ ಮಾಡ್ತೀನಿ. ಮತ್ತೆ ನೋಡಿ ಇಲ್ಲಿ ಒಂದು ದಪ್ಪ ಮೆಣಸಿನ್ಕಾಯಿ, ಇದು ಏನ್ ಮೆಣಸಿನ್ಕಾಯಿ ಇದು ಏನೋ ಹೇಳ್ತಾರಪ್ಪ, ನಂಗೆ ಅಷ್ಟು ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ ಇದಕ್ಕೆ ಯಾವ ತರ ಮೆಣಸಿನ್ಕಾಯಿ ಅಂತಾರೆ ಅಂತ. ಸೊ ಇದು ಕೂಡ ನಾರ್ಮಲ್ ಮೆಣಸಿನ್ಕಾಯಿ, ನಂಗೆ ಹೆಸರುಗಳು ಅಷ್ಟು ಗೊತ್ತಾಗೋದಿಲ್ಲ. ಸೊ 2 ತರ ಮೆಣಸಿನ್ಕಾಯಿ, ಇದೊಂದು ತಗೊಂಡಿದ್ದೀನಿ. ಶುಂಠಿ ಒಂದ್ ಸ್ವಲ್ಪ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಇಲ್ಲ, ಆಕ್ಚುಲಿ ಒಂದ್ ಸ್ವಲ್ಪ ಇತ್ತು, ಅದು ನಾನು ಫರ್ಮೆಂಟ್ಗೆ ಹಾಕ್ಬಿಟ್ಟಿದ್ದೀನಿ, ಆನಿಯನ್ ಫರ್ಮೆಂಟ್ ಜೊತೆ ಹಾಕ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಟೊಮೆಟೊ, ಹುಳಿ ಟೊಮೆಟೊ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ಇರ್ಲಿಲ್ಲ, ಇದು ಫಾರ್ಮ್ ಟೊಮೆಟೊನ ಇದ್ದಿದ್ದು, ಅದನ್ನೇ ಒಂದು ಅದೇ ಆಗ್ಲೇ ತೋರಿಸಿದ್ನಲ್ಲ ಅಷ್ಟು ಹಾಕಿದ್ದೀನಿ. ಸೊ ಇಷ್ಟಿದೆ. ಇದನ್ನ ಒಂದ್ ಸ್ವಲ್ಪ ಜಜ್ಜಿ ಇದನ್ನ ಸ್ವಲ್ಪ ಕಟ್ ಮಾಡಿ ರೆಡಿ ಮಾಡ್ಕೊಳ್ತೀನಿ, ಉದ್ದುದ್ದ ಕಟ್ ಮಾಡ್ಕೊತೀನಿ ಅಷ್ಟೇನೆ. ಸೊ ಜೊತೆಗೆ ಇವಾಗ ಸೊಪ್ಪನ್ನ ತೊಳೆಯೋ ಕೆಲಸ ಇದೆ, ಚೆನ್ನಾಗಿ ತೊಳೆದು. ಸೊ ಫಸ್ಟ್ ಟೈಮ್ ತೊಳಿತಾರೆ ಅಂದ್ರೆ ಇದು 1ನೇ ಸತಿ, ಇದಾದ್ಮೇಲೆ ಇನ್ನೂ ಒಂದ್ 2-3 ಸತಿ ತೊಳೆದು ಚೆನ್ನಾಗಿ ಹೆಚ್ಚಬೇಕಾಗುತ್ತೆ. ತಟ್ಟೆ ಇಟ್ಕೊಂಡಿದ್ದೀನಿ, ಇದೆಲ್ಲ ಹಾಕ್ತಾ ಇದ್ದೀನಿ. ಸೊ ಅನ್ಕೊಂಡೆ ನಾನು ಹೆಚ್ಚಿದ ಮೇಲೆ ತೋರ್ಸೋಣ ಅಂತ, ಆದ್ರೂ ಇದು ವಿಡಿಯೋ ಮಾಡ್ಬೇಡ ಅಂತೇಳಿ ಮಾಡ್ಕೊಳ್ತಾ ಇದೀನಿ. ಸ್ಪೇಸ್ಗಳೇ ಇರೋದಿಲ್ಲ, ಆದ್ರೂ ಹೇಗೋ ಅಡ್ಜಸ್ಟ್ ಮಾಡಿ ಮಾಡ್ತಾ ಇರ್ತೀನಿ. ಯಾವ್ದು ಫಸ್ಟ್ ಆಗುತ್ತೋ ಅದು ಅಪ್ಲೋಡ್ ಮಾಡೋದು. ಇವತ್ತು ಸ್ಪೇಸ್ ಇಲ್ಲ ಅಂತ ಹೇಳಿ ಯಾವ್ದೋ ಒಂದು 30ನೇ ತಾರೀಕಿನ ವಿಡಿಯೋ ಅಪ್ಲೋಡ್ ಮಾಡಿ ಅದೆಲ್ಲ ಡಿಲೀಟ್ ಮಾಡಿ ಮತ್ತೆ ಸ್ಪೇಸ್ ಮಾಡ್ಕೊಂಡಿದ್ದಾಯ್ತು. ಎಸ್ ನೋಡಿ, ಏನಾದ್ರು ಧೂಳಿದ್ರು ಬಂದ್ಬಿಡುತ್ತೆ. ವಿನೋದ್ ವಿಡಿಯೋ ಕಾಲ್ ಬರ್ತಾ ಮಾಡ್ತೀನಿ ತಡೀರಿ. ನೋಡಿ ಇದೆಲ್ಲ ಈ ತರ ಅರ್ಶಿನ ಉಪ್ಪು ಹಾಕಿರೋದು. ವಿನೋ ವಿಡಿಯೋ ಕಾಲ್ ಮಾಡಿದ್ದ, ತೋರಿಸ್ದೆ, ಅವ್ರದ್ದು ಎಲ್ಲ ರೆಡಿ ಆಯ್ತಂತೆ. ಅವ್ರು ನಾನ್ ವೆಜ್ ತಿನ್ನೋದಲ್ವಾ, ಸ್ವಲ್ಪ ಎಲ್ಲ ನಾನ್ ವೆಜ್ ಮಾಡ್ಕೊತಾ ಇದಾರೆ ಇವತ್ತು ಅವ್ರ ರೂಮಲ್ಲೆಲ್ಲ ಹುಡುಗರು ಸೇರ್ಕೊಂಡು. ಸೊ ನಾನಿಲ್ಲಿ ಸೊಪ್ಪಿಂದು ಮಾಡ್ಕೊಳ್ತಾ ಇದೀನಿ. ಈಗ ರೈಸ್ ಒಂದ್ ಆಗ್ಬೇಕು ಅಂತ ಹೇಳ್ತಿದ್ದ ವಿನು, ನಂದು ಅಷ್ಟೇ ರೈಸ್ಗೆ ಇಟ್ಟಿಲ್ಲ, ಇನ್ನ ಬೇಳೆ ಬೇಯ್ತಾ ಇದೆ. ಈಗ ಇದು 2ನೇ ಸತಿ ತೊಳಿತಾ ಇದೀನಿ. ಸ್ವಲ್ಪ ಚೆನ್ನಾಗಿ ನೀರು ಹಾಕಿ 2ನೇ ಸತಿ. ಪಾಲಕ್ ಸೊಪ್ಪಿಗೆ ಚೆನ್ನಾಗಿದೆ. ಇವಾಗ ಸುಮ್ಮನೆ ಎಲ್ಲಾನು ಒಟ್ಟಿಗೆ ತಗೊಳಕ್ಕಾಗಲ್ಲ, ಮತ್ತೆ ಪಾಲಕ್ ಸೊಪ್ಪು ಇಲ್ಲೂ ಇಲ್ಲ, ಇನ್ಸ್ಟಾಮೆಟಲ್ಲೆಲ್ಲ ಆರ್ಡರ್ ಮಾಡಿದ್ದೆ ನಾನು. ಇದು 2ನೇ ಸತಿ. ಇವಾಗ ಚೆನ್ನಾಗಿ ತೊಳೆದಷ್ಟು ಧೂಳು ಮಣ್ಣು ಎಲ್ಲ ಹೋಗ್ಬಿಡುತ್ತೆ. ಸೊ ನಮ್ಮಮ್ಮ ಮಾಡ್ತಾ ಇದ್ದಿದ್ದು ನೆನಪಾಗ್ತಾ ಇದೆ. ಎಷ್ಟು ತರ ಸೊಪ್ಪು ಹಾಕಿ, ಸೊಪ್ಪು, ಸೊಪ್ಪಿನ ಹುಳಿ ಎಲ್ಲ ಮಾಡಿದ್ದಾರೆ ನಮ್ಮಮ್ಮ. ಎಲ್ಲಾ ತರ ಅಡ್ಗೆನೂ ಮಾಡಿದ್ದಾರೆ. ಈಗ ನೋಡಿ ನಾನು ಮಾಡ್ಕೊಳ್ತಾ ಇದೀನಿ. ಎರಡನೇ ಸತಿ ಜಾಸ್ತಿ ಹೊತ್ತೇನ್ ಬಿಡಲ್ಲ, ಯಾಕಂದ್ರೆ 1ನೇ ಸತಿ ಜಾಸ್ತಿ ಬಿಟ್ಟಿರ್ತೀವಲ್ವಾ, ಏನ್ ಜಾಸ್ತಿ ಹೊತ್ತೇನ್ ಬಿಡೋ ಅವಶ್ಯಕತೆ ಇಲ್ಲ. ಐ ಥಿಂಕ್ ಸಾಕು, ತುಂಬಾ ಏನ್ ಮಣ್ಣುನು ಇಲ್ಲ, 2 ಸತಿ ಸಾಕು ಅನ್ಸ್ತಾ ಇದೆ. ನಾನು ಮತ್ತೇನ್ ತೊಳೆಯಕ್ ಹೋಗಲ್ಲ, ತುಂಬಾ ಚೆನ್ನಾಗೇ ಇದೆ. ಉಪ್ಪು ನೀರೆಲ್ಲ ಹಾಕಿದ್ನಲ್ಲ, ಅಯ್ಯೋ ಉಪ್ಪು ಅರ್ಶಿನ ಎಲ್ಲ ಸಾಕು ನೋಡಿ. ತುಂಬಾ ಚೆನ್ನಾಗಿದೆ ಸೊಪ್ಪು, ಏನಂತ ಏನಿದಿಲ್ಲ. ಬೇಕಾದ್ರೆ 3ನೇ ಸತಿ ತೊಳಿಬೋದು, ಕೆಲವು ಸತಿ ನಾನು 3-4 ಸತಿ ತೊಳಿತೀನಿ. ಈಗ ಸಾಕು, ಇಲ್ಲ ಇನ್ನೊಂದ್ ಸತಿ ತೊಳ್ಬಿಡೋಣ, ಒಂದ್ ತಡಿಯಲ್ಲ. ಮೂರನೇ ಸತಿ ಸ್ಪೇಸ್ ಆಗ್ಬಿಡುತ್ತೆ, ಅದೇ ಪ್ರಾಬ್ಲಮ್ ಸ್ನೇಹಿತರೆ. ನಾನು ವಿಡಿಯೋ ಹಾಕ್ತಿದಂಗೆನೆ ಅಯ್ಯೋ ಸ್ಪೇಸ್ ಆಗ್ತಾ ಇದೆ ಅನಿಸ್ತಾ ಇರುತ್ತೆ. ಏನ್ ಮಾಡೋದು, ಎಲ್ಲ ಹಾಕೊಂಡು ವಿಡಿಯೋ ಮಾಡೋಣ ಅನ್ಸುತ್ತೆ. ನಾನೇನ್ ಮಾಡ್ತಾ ಇದೀನಿ, ಇಲ್ಲೆಲ್ಲ ಅಡುಗೆಗಳು ನನ್ನ ಲೈಫಲ್ಲಿ ನಡೀತಿದೆ ಎಲ್ಲವನ್ನು ಕೂಡ ಶೇರ್ ಮಾಡ್ತಾ, ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ಟೈಮ್ ಕರೆಕ್ಟ್ ಆಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು. ಕುಕಿಂಗ್ ಈಸ್ ಆಲ್ಸೋ ಥೆರಪಿ. ಚೆನ್ನಾಗಿ ಟೈಮ್ಗೆ ತಿನ್ನೋದು, ಮತ್ತೆ ಈ ರೀತಿ ಸ್ವಲ್ಪ ಸೊಪ್ಪು, ಹಸಿ ತರಕಾರಿ ಎಲ್ಲ ತಿನ್ನೋದು ತುಂಬಾ ಒಳ್ಳೆಯದು ದೇಹಕ್ಕೆ. ಸೊ ಇವತ್ತು ನೋಡಿ ಸಂಜೆ ಸ್ವಲ್ಪ ಫರ್ಮೆಂಟೆಡ್ ಆನಿಯನ್ಸ್, ಬ್ರೌನ್ ಬ್ರೆಡ್, ಪೀನಟ್ ಬಟರ್ ತಿಂದೇನಿ. ಸೊ ಅದಕ್ಕೆ ನಾನು ವಿಡಿಯೋ ಮಾಡೋದಷ್ಟೇ. ಹೀಲಿಂಗ್ ಜರ್ನಿನಲ್ಲಿ ಒಂಥರ ಬೇರೆಯವ್ರಿಗೆ ಯೂಸ್ ಆಗ್ಬೇಕು, ನನಗೂ ಒಂದು ಒಳ್ಳೆ ರೀತಿ ಹೀಲಿಂಗ್ ಆಗ್ಬೇಕು. ಆಯ್ತು, ಇವಾಗ 3 ಸತಿ ತೊಳೆದಿದ್ದಾಯ್ತು ಸೊಪ್ಪನ್ನ. ಇವಾಗ ಇದನ್ನ ಹೆಚ್ಚಬೇಕು, ಇದಕ್ಕೆ ಹಾಕೊಳ್ಳೋಣ. ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಆಮೇಲೆ
ಹೆಚ್ಚಿ ತಟ್ಟೆಗೆ ಹಾಕೊಂಡು ಆಮೇಲೆ ಬೇಯಕ್ಕೆ ಹಾಕಕ್ಕೆ ಸರಿ ಹೋಗುತ್ತೆ. ನೀರಿನ ಅಂಶ ಎಲ್ಲ ಸಾಕು, ಎಷ್ಟೊಂದು ನೀರಿನ ಅಂಶ ಇದೆಲ್ಲ ಚೆಲ್ಲಿ ಇವಾಗ ಈಗ ಚೆನ್ನಾಗಿ ಹೆಚ್ಕೊಳ್ಬೇಕು. ಇದನ್ನ ಹೆಚ್ಚಿಬಿಟ್ಟು ಮತ್ತೆ ಸಿಗ್ತೀನಿ. ಇದನ್ನೆಲ್ಲ ಒಂದಕ್ಕೆ ಹಾಕೊಳ್ಬೇಕು. ಸೊ ಈರುಳ್ಳಿ ಎಲ್ಲ ಒಂದಕ್ಕೆ ಹಾಕಿ ಇಲ್ಲಿ ಹೆಚ್ಚೋದಕ್ಕೆ ಮನೆ ರೆಡಿ ಮಾಡ್ಕೋಬೇಕಲ್ಲ. ಇದಕ್ಕೆ ನಾನು ಸೊಪ್ಪು ಹಾಕಿ ಆಮೇಲೆ ಟೊಮೆಟೊ ಹಾಕ್ತೀನಿ. ಸೊ ಇದೆಲ್ಲ ಇಲ್ಲಿ ಹಾಕ್ತೀನಿ ಇವಾಗ. ರಾಮ, ಸೊ ಇವಾಗ ಇಲ್ಲಿ ಇದ್ರ ಮೇಲೆ ಸ್ವಲ್ಪ ಏನು ಮಾಡಕ್ಕಾಗಲ್ಲ, ಕೆಲವೊಂದ್ಸತಿ ಪರ್ಫೆಕ್ಟ್ ಆಗಿ ಮಾಡಕ್ಕಾಗಲ್ಲ. ಸೊ ಇವಾಗ ಇದನ್ನ ನೀಟಾಗಿ ಹೆಚ್ಕೊಂಡು ಮತ್ತೆ ಸಿಗ್ತೀನಿ ನಿಮ್ಗೆ. ಬೇಯ್ತಾ ಇದೆ ಬೇಳೆ, ಸದ್ಯ ಇನ್ನೂ ಏನು ಉಕ್ಕಿಲ್ಲ. ಬೇಗ ಇದನ್ನ ಹೆಚ್ಚಿಬಿಟ್ಟು ಮತ್ತೆ ಸಿಗ್ತೀನಿ. ಸ್ವಲ್ಪ ಸಣ್ಣಗೆ ಹೆಚ್ಕೊಳ್ಳೋಣ. ಹೆಚ್ಚಿ ತಟ್ಟೆಗೆ ಹಾಕೊಳ್ತೀನಿ. ಸೊಪ್ಪು ಇವಾಗ ಹೆಚ್ಚಿತೀನಿ. ಇದು ಇಷ್ಟು ರೆಡಿ ಇದೆ ನೋಡಿ. ಅದನ್ನು ಜಜ್ಕೋಬೇಕಪ್ಪ. ಶುಂಠಿನ ಜಜ್ಜೋ ಕೆಲಸ ಬೇರೆ ಇದೆ. ಜೊತೆಗೆ ಇಲ್ಲಿ ತೊಳೆದಿಟ್ಟಿದ್ದೀನಿ ಬೆಂಡೆಕಾಯಿ. ಅದೊಂದು ಒರೆಸ್ಬಿಟ್ಟು ಫ್ರೈ ಮಾಡೋ ಕೆಲಸ ಇದೆ. ಸುಮಾರು ಕೆಲಸ ಇದೆ. ಇದೆಲ್ಲ ಎತ್ತಿಡೋ ಕೆಲಸ ಇದೆ. ಸುಮಾರು ಕೆಲಸಗಳಿವೆ.